गुलबर्गा जिले से एक बड़ी पुलिस एक्शन की खबर सामने आई है। शाहबाद और जे जिवर्गी पुलिस स्टेशन लिमिट्स में घरों में चोरी, मंदिर चोरी और मोटर बाइक चोरी के मुख्तलिफ केसों को हल करते हुए पुलिस ने जुमला 5 चोरों को गिरफ्तार किया है। इनके कब्जे से 7 से 8 लाख रुपए के कीमती सोने और चांदी के जेवरात, साथ ही चोरी की मोटर बाइक्स भी जब्त की गई हैं। ये जानकारी सुपरिंटेंडेंट ऑफ पुलिस श्री अड्डूरू श्रीनिवासल्लू IPS ने एक प्रेस मीट के दौरान मीडिया को दी। SP के मुताबिक जी ज्वर्गी पुलिस स्टेशन में दर्ज 2 अलग अलग एक चोरी और एक दिन दहाड़े घर में घुसकर चाकू लगाकर लूटने के केस की तहकीकात के दौरान पुलिस ने मोहम्मद यूनुस उम्र 26 साल को लूटने के केस और सुनील को घर चोरी के केस में गिरफ्तार किया है। वहीं शाहबाद पुलिस स्टेशन लिमिट्स में दर्ज मंदिर चोरी के केसों की इन्वेस्टिगेशन के दौरान पुलिस टीम ने चिराग, जो कि पुणे का रहने वाला है, को गिरफ्तार कर लिया है। उसके कब्जे से चोरी हुआ सोने का हार भी बरामद हुआ है। इस केस में 3 और आरोपी फरार हैं, जिन्हें बहुत जल्द गिरफ्तार करने का दावा पुलिस ने किया है। इसके अलावा मोटर बाइक चोरी के एक और केस में पुलिस ने इन्वेस्टिगेशन के दौरान 2 नाबालिगा मुलजिमान को पकड़ लिया है, जिनके कब्जे से 3 चोरी की मोटर बाइक्स जब्त की गई हैं। SP अड्डूरू श्रीनिवासल्लू IPS ने 4 केसों को सफलता से सॉल्व करने पर जिज्वर्गी और शाहबाद पुलिस की टीमों की खुलेआम तारीफ और अप्रिसिएशन की और उन्हें मुबारकबाद पेश की। पूरे जिले के क्राइम पर पुलिस की कड़ी नजर है। अब चाहे चोर हो या राउडी शीटर, क्राइम करने के बाद SP से बचना नामुमकिन है। गुलबर्गा से ये थी बड़ी खबर। ಟೋಟಲ್ ಒಟ್ಟು 4 ಕೇಸಸ್ ಇದೆ. ಜೀವರ್ಗಿಯಲ್ಲಿ 2 ಕೇಸಸ್, ಶಾಹಬಾದಲ್ಲಿ 2 ಕೇಸಸ್. ಮೊದಲನೇ ಕೇಸು ಇದು ನಮ್ಮ ಕಲಬುರಗಿ ಜಿಲ್ಲೆಯ ಜೀವರ್ಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 27 ನವೆಂಬರ್ಗೆ ಸಂಜೆ 5 ಗಂಟೆ ಸಮಯದಲ್ಲಿ ಗೂಡೂರು SA ಗ್ರಾಮದಲ್ಲಿ ಒಂದು ಲಾಕ್ ಆಗಿರುವಂತಹ ಮನೆ ಕೀಲಿಯನ್ನು ಮುರಿದು ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಅಲ್ಮಿರಾಲಿರುವಂತಹ 109 grams of gold ornaments ಮತ್ತು 212 grams of silver ornaments ಮತ್ತು 1800 rupees of cash, ಟೋಟಲ್ ಒಟ್ಟು 4,70,000 ವರ್ತ್ ಆಫ್ ಗೋಲ್ಡ್, ಸಿಲ್ವರ್ ಅಂಡ್ ಕ್ಯಾಶ್ ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ. ಈ ಸಂಬಂಧ ಫಿರ್ಯಾದಿ ದ್ರೌಪದಿ ಗಂಡ ಯಲ್ಲಾಲಿಂಗ್ ನಾಗನಹಳ್ಳಿ ಅಂತ ಅವರ ದೂರಿನ ಆಧಾರದ ಮೇಲೆ ನಾವು ಜೀವರ್ಗಿ ಪೊಲೀಸ್ ಠಾಣೆಯಲ್ಲಿ 318/2025 ಒಂದು ಕಳ್ಳತನ ಪ್ರಕರಣ ದಾಖಲಿಸಿಕೊಂಡಿದ್ದೇವೆ. ಈ ಆರೋಪಿ ಪತ್ತೆ ಕುರಿತು DYSP ರೂರಲ್ ಲೋಕೇಶ್ವರಪ್ಪ ಅವರ ನೇತೃತ್ವದಲ್ಲಿ CPI ಜೀವರ್ಗಿ ರಾಜಾ ಸಾಹೇಬ್ ನಡಾಫ್ ಮತ್ತು PSI ಕಲಾವತಿ ಗಜಾನನ್ ಬಿರಾದರ್ ಮತ್ತು ಅವರ ಸಿಬ್ಬಂದಿ ಆಗಿರುವಂತಹ ತುಕಾರಾಮ್, ಮಲ್ಲಣ್ಣ, ರಾಜಶೇಖರ್, ರಮೇಶ್, ಗಿರೀಶ್ ಇವರೆಲ್ಲ ಒಂದು ತಂಡವಾಗಿ ರಚನೆ ಮಾಡಿದ್ದೇವೆ. ಅವರೆಲ್ಲ ಎಲ್ಲ ಕಡೆ ಎಲ್ಲ ಈ ಹಳೆ ಆರೋಪಿಗಳು ಯಾರಿದ್ದಾರೆ, ಯಾಕಂದರೆ ಈ ಕೇಸು ಡೇ ಟೈಮಲ್ಲಿ ಆಗಿದೆ. ಡೇ ಟೈಮ್ ಸಂಜೆ 5 to 5:15 PM ಅವಧಿಯಲ್ಲಿ ಆಗಿರುವಂಥ ಘಟನೆ. ಈ ಥರ ಡೇ ಕಳ್ತನ ಮಾಡೋರು ಯಾರಿದ್ದಾರು ಮತ್ತು ಯಾರು ಈ ಸೈಡ್ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದಾರೆ ಅನ್ನೋದು ನಾವು ಸರ್ಚ್ ಮಾಡಿ ಎಲ್ಲ ಐಡೆಂಟಿಫೈ ಮಾಡಿದ ಮೇಲೆ ಒಬ್ಬರು ಸುನೀಲ್ ತಂದೆ ಪರಶುರಾಮ್ ಪವಾರ್ ಅಂತ ಯಡ್ರಾಮಿದವರು ಈ ಕೃತ್ಯ ಮಾಡಿದ್ದಾರೆ ಅನ್ನೋದು ನಾವು ಗೊತ್ತಾಗಿದ ಮೇಲೆ ಅವ್ರಿಗೆ ನಾವು ಅವರು ಇರೋ ಜಾಗಕ್ಕೆ ಹೋಗ್ಬಿಟ್ಟು ಅವ್ರನ್ನ ವಶಪಡಿಸ್ಕೊಂಡು ವಿಚಾರಣೆ ಮಾಡಿದಾಗ ಅವರೆಲ್ಲ ಈ ತರಹ ಮಾಡಿದಾಗ ಒಪ್ಕೊಂಡಿರ್ತಾರೆ. ಇವರು ಮೇನ್ ಇವ್ರದ್ದು ಹಿನ್ನೆಲೆ ನೋಡಿದರೆ ಇವ್ರದ್ದು ಈಗಾಗಲೇ ಯಡ್ರಾಮಿಯಲ್ಲಿ ಇವ್ರ ಮೇಲೆ 3 ಕಳ್ಳತನ ಪ್ರಕರಣಗಳು ದಾಖಲಾಗಿದ್ದೇವೆ ಮತ್ತು ಇವ್ರ ಮೇಲೆ ಯಡ್ರಾಮಿ ಪೊಲೀಸ್ ಠಾಣೆಯಲ್ಲಿ ಒಂದು MOB ಕಾರ್ಡು ಇದೆ. ಇವ್ರದ್ದು MO ಯಾವ ತರಹ ಅಂದರೆ ಇವರು ಡೇ ಟೈಮಲ್ಲಿ ಎಲ್ಲ ರೆಕ್ಕಿ ಮಾಡ್ತಾ ಇರ್ತಾರೋ, ಎಲ್ಲ ಮನೆಗಳು ಎಲ್ಲೆಲ್ಲಿದೆ ಅಂತ ಚೆಕ್ ಮಾಡಿ ಅದರಲ್ಲಿ ಲಾಕ್ಡ್ ಹೌಸಸ್ಸು ಅದನ್ನು ಸ್ವಲ್ಪ ದೂರ ಇರುವಂಥ, ಅಂದರೆ ಲಾಸ್ಟ್ ಮನೆಗಳು ಯಾರು ಇರುತ್ತೋ ಮತ್ತು ಲಾಕ್ ಆಗಿರುವಂಥ ಮನೆಗಳನ್ನ ಸರ್ಚ್ ಮಾಡ್ಕೊಳ್ತಾರೋ ಅದು ಬಂದು ಕೀಲಿ ಮುರಿದು ಒಳಗಡೆ ಪ್ರವೇಶ ಮಾಡಿ ಅಲ್ಲಿ ಏನು ಸಿಗುತ್ತೋ ಗೋಲ್ಡ್ ಆರ್ನಮೆಂಟ್ಸ್ ಆಗಲಿ ಅಥವಾ ಏನೇನು ಸಿಗುತ್ತೋ ಅದೆಲ್ಲ ಕಳ್ಳತನ ಮಾಡ್ಕೊಂಡು ಹೋಗೋದು ಇವರು MO ಇದೆ. ಇದೇ ಥರ ಅವರು ಈಗಾಗಲೇ 3 ಕೇಸಸ್ ಯಡ್ರಾಮಿಯಲ್ಲಿ ದಾಖಲಾಗಿದೆ. ಅಂಡ್ ಇವರು ಒಬ್ಬರೇ ಆಗಿ ಕಳ್ಳತನ ಮಾಡ್ತಾರೆ. ಇವರ ಜೊತೆಯಲ್ಲಿ ಯಾರು ಅಸೋಸಿಯೇಟ್ಸ್ ಇರುವುದಿಲ್ಲ. ಸೊ ನಾವು ಈ ಡೇ ಟೈಮ್ HBTನ ಪತ್ತೆ ಮಾಡಿ ಇದರಲ್ಲಿ ನಾವು ಟೋಟಲ್ 51 grams ಆಫ್ ಗೋಲ್ಡ್ ಮತ್ತು 212 grams ಆಫ್ ಸಿಲ್ವರ್ ಆಭರಣಗಳನ್ನು ನಾವು ಆರೋಪಿತನಿಂದ ಜಪ್ತಿಪಡಿಸಿಕೊಂಡಿದ್ದೇವೆ. ಸೊ ಇದು ಡೇ ಟೈಮ್ HBT ಡಿಟೆಕ್ಟ್ ಮಾಡಿದ್ದಕ್ಕೆ ನಾನು CPI ಜೀವರ್ಗಿ ಮತ್ತು PSI ಲಾ ಅಂಡ್ ಆರ್ಡರ್ ಮತ್ತು PSI ಕ್ರೈಮ್ ಜೀವರ್ಗಿ ಮತ್ತು அந்த ಟೀಮ್ಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ.
ಅವರು ಕೊಡಬೇಕಾದ್ರೆ ಜಾಸ್ತಿ ಕೊಟ್ಟಿದ್ರು. ಓಕೆ, ಇನ್ನೊಂದು ಆಗಿರುವಂಥ ಒಂದು DHPT ಮತ್ತು ಒಂದು ರಾಬರಿ ಕೇಸ್ ಎರಡು ಪತ್ತೆ ಮಾಡೋದಕ್ಕೆ ನಾನು ಎಂಟೈರ್ CPI ಮತ್ತು PSI ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸೊ ಈಗ ಶಹಬಾದ್ ಕೇಸಲ್ಲಿ ಒಂದು 2 ಪ್ರಕರಣಗಳು ದಾಖಲಾಗಿದ್ದಾವೆ. ಈ 24 ಅಕ್ಟೋಬರ್ 2025 ರಂದು ಈ ಶಹಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂಥ ಹೊನಗುಂಟ ಗ್ರಾಮದಲ್ಲಿ ಶ್ರೀ ಚಂದ್ರಾಲ ಪರಮೇಶ್ವರಿ ಟೆಂಪಲ್ ಕೀಲಿ ಮುರಿದು ದೇವಿಯ ಕೊರಳಲ್ಲಿದ್ದ 10 ಗ್ರಾಮ್ಸ್ ಗೋಲ್ಡನ್ನು ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ. ಈ ಸಂಬಂಧ ಶಹಬಾದ್ ಟೌನ್ ಪೊಲೀಸ್ ಠಾಣೆಯಲ್ಲಿ ಒಂದು ಕಳ್ಳತನ ಮಾಡಿರುವಂಥ ದೂರು ದಾಖಲಿಸಿರ್ತಾರೆ. ಈ ಕೇಸ್ ಪತ್ತೆ ಕುರಿತು DYSP ಶಹಬಾದ್ ಶಂಕರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ನಟರಾಜ್ ಲಾಡೆ ಮತ್ತು ಅವರ PSI ಆಗಿರುವಂತಹ ಶ್ಯಾಮರಾಯ ಮತ್ತು ಸಿಬ್ಬಂದಿ ನಾಗೇಂದ್ರ, ಬಲರಾಮ್, ಸಂತೋಷ್, ಹುಸೇನ್, ಬೆಲನ್ ಸಿದ್ದಯ್ಯ ಅವರೆಲ್ಲ ಒಂದು ತಂಡವಾಗಿ ರಚನೆ ಮಾಡಿಕೊಂಡು ಈ ಕೇಸ್ ಕುರಿತು ಸಾಕಷ್ಟು ಎಫರ್ಟ್ಸ್ ಎಲ್ಲ ಮಾಡಿರ್ತಾರೆ. ಫೈನಲ್ ಆಗಿ ಅವರು ಎಫರ್ಟ್ಸ್ ಕಾರಣದಿಂದ ಒಬ್ಬ ಆರೋಪಿ ಇದರಲ್ಲಿ ಸಿಕ್ಕಿರ್ತಾರೆ. ಅವರ ಹೆಸರು ನೋಡಲಾಗಿ ಚಿರಾಗ್ ತಂದೆ ಅಮರ್ ರಾಥೋಡ್ ಅಂತ. ಇವರು ಜೀಜೋರಿ ಗ್ರಾಮ ಬಾರಾಮತಿ ಪುಣೆದವರು ಆಗಿರ್ತಾರೆ. ಇವರನ್ನು ನಾವು ವಶಪಡಿಸ್ಕೊಂಡು ಅವರ ಕಡೆಯಿಂದ ನಾವು ಗೋಲ್ಡನ್ನು ರಿಕವರಿ ಮಾಡಿಕೊಂಡಿದ್ದೆ ಮತ್ತು ಅವ್ರ ನ್ಯಾಯಾಂಗ ಬಂಧನೆ ಕಳಿಸ್ಕೊಟ್ಟಿದ್ದೇವೆ. ಇದು ಟೋಟಲ್ ಅವರು ಅರೌಂಡ್ ಮೇನ್ ಆರೋಪಿ ಆಗಿ ಚಿರಾಗ್ ಮತ್ತು ಅವರು 4 ಅಸೋಸಿಯೇಟ್, ಟೋಟಲ್ 5 ಮೆಂಬರ್ಸು ಈ ಕೃತ್ಯವನ್ನೇ ಪ್ರಾಪರ್ಟಿ ಅಫೆನ್ಸ್ ಅನ್ನು ಮಾಡಿರ್ತಾರೆ. ಇನ್ನೂ 4 ಜನ ಆರೋಪಿ ಇನ್ನೂ ನಮಗೆ ಅರೆಸ್ಟ್ ಮಾಡೋದು ಬಾಕಿ ಇದೆ. ಈಗ ಸದ್ಯಕ್ಕೆ ನಮ್ಮ ಲೋಕಲಲ್ಲಿ ಇವ್ರ ಮೇಲೆ ಯಾವುದೇ ಕೇಸಸ್ ಇಲ್ಲ, ಬಟ್ ಮಾಹಿತಿ ಇದೆ ಇವರು ಈ ಥರ ಹ್ಯಾಬಿಚುವಲ್ ಟೆಂಪಲ್ ಅಫೆಂಡರ್ಸ್ ಇದ್ದಾರೆ ಅಂತ ಮಾಹಿತಿ ಇದೆ. ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ಇವ್ರ ಮೇಲೆ ಏನಾದರೂ ಕೇಸಸ್ ಆಗಿದೆ ಅಂತ ನಾವು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ವಿ. ಮತ್ತು ಇನ್ನೂ 4 ಜನ ಆರೋಪಿಗಳು ಯಾರಿದ್ದಾರೆ ಅವರು ಅರೆಸ್ಟ್ ಮಾಡೋದು ಬಾಕಿ ಇದೆ. ಬಟ್ ಟೋಟಲ್ ಒಟ್ಟಾರೆ ನಮ್ಮ ಶಹಬಾದ್ ಮತ್ತು ಶಹಬಾದ್ ಟೌನ್ PS ಟೀಮ್ ಪುಣೆವರೆಗೂ ಹೋಗಿ ಇವ್ರ ಬಗ್ಗೆ ಮಾಹಿತಿ ಕಲೆ ಹಾಕಿ ಅವ್ರನ್ನ ಅರೆಸ್ಟ್ ಮಾಡಿ ಏನು ಕಳ್ಳತನವಾಗಿರುವಂಥ ಗೋಲ್ಡನ್ ರಿಕವರಿ ಮಾಡಿದ್ದಕ್ಕೆ ನಾವು ಎಂಟೈರ್ ಸಬ್ ಡಿವಿಷನ್ ಮತ್ತು ಶಹಬಾದ್ ಟೌನ್ ಪೊಲೀಸ್ ಟೀಮ್ಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ये समाचार बुलेटिन प्रायोजित था गोल्डन गेट PU कॉलेज ऑफ साइंस एंड कॉमर्स द्वारा। आपके सपनों का कॉलेज, आपके बेहतर भविष्य की पहचान। नौशीन कॉलोनी, मलगत्ती रोड, गुलबर्गा। साल 2025 और 26 के लिए एडमिशन शुरू हो चुके हैं। ये समाचार मैक्स मल्टी स्पेशलिटी हॉस्पिटल द्वारा प्रायोजित है, जो 24 घंटे 7 दिन आपातकालीन ट्रॉमा और क्रिटिकल केयर सेंटर है और यह हागरगा सर्कल, रिंग रोड, गुलबर्गा में सुविधाजनक स्थान